ಮಳವಳ್ಳಿ ಶಿವಣ್ಣ ವಿರುದ್ಧ ಕ್ರಿಮಿನಲ್ ಕೇಸ್ ಮುಚ್ಚಿಟ್ಟಂತಹ ಆರೋಪ ಕೇಳಿಬಂದಿದೆ. ಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಸಿರುವ ಕೈ ಅಭ್ಯರ್ಥಿ ಶಿವಣ್ಣ, ಮಳವಳ್ಳಿ ಶಿವಣ್ಣ 4 ಕ್ರಿಮಿನಲ್ ಕೇಸ್ಗಳನ್ನ ಮುಚ್ಚಿಟ್ಟಿದ್ದಾರೆ. ಕ್ರಿಮಿನಲ್ ಕೇಸ್ ಅನ್ವಯಿಸಲ್ಲ ಎಂಬ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಳವಳ್ಳಿ ಶಿವಣ್ಣ ನಾಮಪತ್ರದಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ. ಚುನಾವಣಾ ಅಧಿಕಾರಿಗೆ ದೂರು ನೀಡಿದ್ದಾರೆ ಜೆಡಿಎಸ್ನ ಅಭ್ಯರ್ಥಿ ಗೋವಿಂದರಾಜು. ನೋಡಿ, ಒಂದ್ ಕಡೆ ನೀವು ಗಮನಿಸ್ತಾ ಇದ್ದೀರಿ ಮಳವಳ್ಳಿ ಶಿವಣ್ಣ ಅವರು ನಾಮಪತ್ರವನ್ನ ಸಲ್ಲಿಸ್ತಾ ಇರುವಂತಹ ಫೋಟೋಸ್ಗಳನ್ನ. ಮೊಕದ್ದಮೆಗಳನ್ನ ಫಾರಂ 26ರಲ್ಲಿ ಅವರು ಅದನ್ನು ಡಿಸ್ಕ್ಲೋಸ್ ಮಾಡಬೇಕಾಗಿತ್ತು. ಆ ಕಾಲಮ್ಸಲ್ಲಿ ಅದನ್ನು ಅವರೇನು ಡಿಸ್ಕ್ಲೋಸ್ ಮಾಡದೆ ಮುಚ್ಚಿಟ್ಟು ಅನ್ವಯಿಸುತ್ತಿಲ್ಲ ಅನ್ನೋದನ್ನ ಅಲ್ಲಿ ಬರೆದು ಅವರು ನಾಮಪತ್ರ ಸಲ್ಲಿಸಿರೋದು ಗೊತ್ತಾಯಿತು. ಅದು 1951ರ ಜನಪ್ರತಿನಿಧಿ ಕಾಯ್ದೆ ಪ್ರಕಾರ ಅದನ್ನು ಅವರು ಈ ಫಾರಂ 26ರಲ್ಲಿ ಮಾಹಿತಿ ಕೊಡಬೇಕಾಗಿತ್ತು. ಅದನ್ನು ಅವರು ಮಾಹಿತಿ ಕೊಡದೇ ಇರೋದ್ರಿಂದ ಅವರ ಒಂದು ಏನು ನಾಮಪತ್ರನ ತಿರಸ್ಕಾರ ಮಾಡಬೇಕು ಅಂಥೇಳಿ ನಾನು ಇವತ್ತು ದಿವಸ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಹಾಕಿ ವಿವರವಾದ ತಕರಾರು ಅರ್ಜಿಯನ್ನು ಇವತ್ತಿನ ದಿವಸ ನಮ್ಮ ರಿಟರ್ನಿಂಗ್ ಆಫೀಸರ್ ಮೇಡಮ್ಗೆ ಕೊಟ್ಟು ಬಂದಿದ್ದೀನಿ. ಅವರನ್ನು ನಾನು ಮನವಿ ಮಾಡಿದ್ದೇನೆ. ಇಂಥ ಒಂದು ಏನು ನಮ್ಮ ವಿಧಾನ ಪರಿಷತ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಕ್ರಿಮಿನಲ್ ಕೇಸ್ ಇರೋದನ್ನ ಮುಚ್ಚಿಟ್ಟಿದ್ದಾರೆ, ಅಲ್ಲಿ ಅನ್ವಯಿಸೋದಿಲ್ಲ ಅಂತ ಹೇಳಿ ಬರೆದಿದ್ದಾರೆ ಅಂತ ಹೇಳಿ ಗೋವಿಂದರಾಜು ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯ ಯಾವ ರೀತಿ ಬೆಳವಣಿಗೆ ಕಂಡು ಬರ್ತಾ ಇದೆ? ಅದು ಸಬ್ಮಿಟ್ ಆಯ್ತಾ ಹೇಗೆ ಹರೀಶ್? ಮಧು ನಾಗರಾಜ್, 7 ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ಘೋಷಣೆ ಆಗಿರುವಂತಹದ್ದು. 7 ವಿಧಾನಸಭಾ ವಿಧಾನ ಪರಿಷತ್ ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. 7 ಅಭ್ಯರ್ಥಿಗಳು ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಬಿಜೆಪಿಯಿಂದ 2 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಹಾಗೆ ಜೆಡಿಎಸ್ನಿಂದ ಓರ್ವ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿರುವಂತಹದ್ದು. ಈಗ ಜೆಡಿಎಸ್ನಿಂದ ಸಲ್ಲಿಸಿರ್ತಕ್ಕಂತಹ ಅಭ್ಯರ್ಥಿ ಗೋವಿಂದರಾಜ್ ಅವರು ಇಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದು ಯಾರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂತಹ ಮಳವಳ್ಳಿ ಶಿವಣ್ಣ ಅವರ ಮೇಲೆ ಈ ಆರೋಪವನ್ನ ಮಾಡಿದ್ದಾರೆ. ಶಿವಣ್ಣ ಅವರು ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಕ್ರಿಮಿನಲ್ ಕೇಸಸ್ಗಳ ಬಗ್ಗೆ ಅವರು ಅಲ್ಲಿ ಮೆನ್ಷನ್ ಅನ್ನ ಮಾಡಬೇಕಾಗುತ್ತೆ. ಒಂದ್ ವೇಳೆ ಅವರ ವಿರುದ್ಧ ಕ್ರಿಮಿನಲ್ ಕೇಸಸ್ಗಳಿದ್ರೆ ಕ್ರಿಮಿನಲ್ ಕೇಸಸ್ಗಳು ಇವೆ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಬೇಕು. ಮತ್ತೆ ಆ ಕೇಸ್ಗಳು ಯಾವುವು ಅನ್ನುವಂಥ ಡೀಟೇಲ್ಸ್ ಅನ್ನು ಕೂಡ ಆ ನಾಮಪತ್ರ ಸಲ್ಲಿಕೆ ಮಾಡಬೇಕು. ಆದ್ರೆ ಮಳವಳ್ಳಿ ಶಿವಣ್ಣ ಅವರು ಕ್ರಿಮಿನಲ್ ಕೇಸಸ್ ಇರ್ತಕ್ಕಂಥ ಕಾಲಂನಲ್ಲಿ ಇದು ನನಗೆ ಅನ್ವಯಿಸೋದಿಲ್ಲ ಅನ್ನುವಂಥದ್ದನ್ನ ಬರೆದಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಕೇಸಸ್ ನನ್ನ ವಿರುದ್ಧ ಇಲ್ಲ ಅನ್ನುವಂತ ಅರ್ಥ ಅಲ್ಲಿಗಾಗುತ್ತೆ. ಹಾಗಾಗಿ ಆ ನಾಮಪತ್ರ ಕೂಡ ಸಲ್ಲಿಕೆ ಆಗಿದೆ, ನಾಮಪತ್ರ ಸ್ಕ್ರೂಟಿನಿ ಕೂಡ ಆಗಿದೆ. ಅಲ್ಲಿ ಅವರು ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಅಂದ್ರೆ ನಾಮಪತ್ರ ಅವ್ರದ್ದು ಸಿಂಧು ಆಗಿದೆ. ಇಂಥ ಸಂದರ್ಭದಲ್ಲಿ ಅಬ್ಜೆಕ್ಷನ್ ಮಾಡೋದಾಗಿದ್ರೆ ನಾಮಪತ್ರ ಸ್ಕ್ರೂಟಿನಿ ಆಗುವಂತ ಸಂದರ್ಭದಲ್ಲಿಯೇ ಅಭ್ಯರ್ಥಿಗಳು ಬೇರೆ ಅಭ್ಯರ್ಥಿಗಳು ಇದನ್ನ ಅಬ್ಜೆಕ್ಷನ್ ಮಾಡಬೇಕಾಗಿತ್ತು ಅಥವಾ ಬೇರೆ ಯಾರಾದ್ರೂ ಅಬ್ಜೆಕ್ಷನ್ ಮಾಡಬೇಕಾಗಿತ್ತು. ಈಗ ಅಬ್ಜೆಕ್ಷನ್ ಮಾಡಿಲ್ಲ, ಈಗ ಸಿಂಧು ಆಗಿರುವಂತಹದ್ದು. ಈಗ ಚುನಾವಣಾ ಅಧಿಕಾರಿಗಳಿಗೆ ಈಗ ಗೋವಿಂದರಾಜ್ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ, ದೂರನ್ನ ಕೊಟ್ಟಿದ್ದಾರೆ. ಅವರ ನಾಮಪತ್ರವನ್ನು ಅಸಿಂಧು ಮಾಡಿ ಅನ್ನುವಂತಹ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಚುನಾವಣಾ ಅಧಿಕಾರಿಗಳು ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೆರಳಿಸಿದೆ. ಮಧು ನಾಗರಾಜ್. ಓಕೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.